ನಮಸ್ತೆ ಕರ್ನಾಟಕ. ನಾನು ಇವತ್ತೊಂದು ವಿಶೇಷವಾದ ಜಾಗದಲ್ಲಿದ್ದೀನಿ. ಈ ಜಾಗ ಯಾವುದು ಅಂತ ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ ಗೊತ್ತಾಗುತ್ತೆ. ನಾನು ಇವಾಗಿದ್ದೀನಿ ದಶರಥ್ ಮಾಂಜಿ ರಸ್ತೆನಲ್ಲಿದ್ದೀನಿ. ಈ ಜಾಗ ಇರೋದು ಬಿಹಾರ್ ರಾಜ್ಯದ ಗಯಾ ಜಿಲ್ಲೆಯ ಗೆಹಲೋರ್ ಘಾಟ್ ಎಂಬ ಗ್ರಾಮದಲ್ಲಿದೆ ಈ ರಸ್ತೆ. ಈ ಗೆಹಲೋರ್ ಘಾಟ್ ಗ್ರಾಮದಲ್ಲಿ ದಶರಥ್ ಮಾಂಜಿ ಮತ್ತೆ ಪಾಲ್ಗುಣಿ ದೇವಿ ಅಂತ ಗಂಡ ಹೆಂಡತಿ ಇರ್ತಾರೆ. ಅವರು ನೀರು ತರಬೇಕಂದ್ರೆ ಈ ಬೆಟ್ಟ ಹತ್ತಿ ಆ ಕಡೆ ಹೋಗಿ ತರಬೇಕಾಗಿರುತ್ತೆ. ಒಂದು ದಿನ ಪಾಲ್ಗುಣಿ ದೇವಿ ನೀರಿಗೆ ಹೋಗಿ ಬೆಟ್ಟದಿಂದ ಕೆಳಗಡೆ ಬಿದ್ದು ಸಾವಿಗೀಡಾಗ್ತಾಳೆ. ಪಾಲ್ಗುಣಿ ದೇವಿ ಇಲ್ಲದ ಒಂಟಿಯಾದ ಮಾಂಜಿ ತನ್ನ ಪ್ರೇಯಸಿಯನ್ನು ಕೊಂದ ಬೆಟ್ಟ ಮತ್ತೆ ಯಾರನ್ನು ಸಹ ಬಲಿ ತಗೋಬಾರ್ದು ಅಂತ ಈ ಬೆಟ್ಟನ ಕಡಿಯೋದಕ್ಕೆ ಶುರು ಮಾಡ್ತಾನೆ. ಅಂದ್ರೆ 1960ರಿಂದ 1982ವರೆಗೂ ಈ ಬೆಟ್ಟನ ಕಡಿತಾನೆ. ಅಂದ್ರೆ 22 ವರ್ಷಗಳ ಕಾಲ ಸತತವಾಗಿ ಹಗಲು ರಾತ್ರಿ ಅಂದಂಗೆ ಕಡಿತಾನೆ. ಮೊದಲೆಲ್ಲ ಇಲ್ಲಿರೋ ಜನ ಎಲ್ಲ ಹೆಂಡತಿ ನೆನಪಲ್ಲೇ ಹುಚ್ಚಾಗಿದ್ದಾನೆ ಅಂದ್ಕೊಳ್ತಾರೆ. ಆ ನಂತರ ಬಿಹಾರದ ಮುಖ್ಯಮಂತ್ರಿ ಈ ದಶರಥ್ ಮಾಂಜಿಗೆ ಒಂದು ಪ್ರಶಸ್ತಿನೂ ಕೂಡ ಕೊಡ್ತಾರೆ. ಇನ್ನು ಈ ರಸ್ತೆಯ ವಿಸ್ತೀರ್ಣ ಹೇಳೋದಾದ್ರೆ 350 ಅಡಿ ಉದ್ದ, 25 ಅಡಿ ಅಗಲ, 30 ಅಡಿ ಎತ್ತರ. ಇಷ್ಟನ್ನೆಲ್ಲ ದಶರಥ್ ಮಾಂಜಿ ಒಬ್ಬನೇ ಮಾಡಿದ್ದಾನೆ ಅಂದ್ರೆ ತುಂಬಾ